ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ VLC ಮೀಡಿಯಾ ಪ್ಲೇಯರ್ ಅನ್ನೋ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. VLC ಮೀಡಿಯಾ ಪ್ಲೇಯರ್ ಅನ್ನೋ ಅಪ್ಲಿಕೇಶನ್ನ ನಾವು ಏನಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ಎಲ್ಲ ರೀತಿಯ ಆಡಿಯೋ ಮತ್ತು ವಿಡಿಯೋ ಫೈಲ್ಸ್ನ ಓಪನ್ ಮಾಡಿ ನೋಡಲಿಕ್ಕೆ ಉಪಯೋಗಿಸ್ತೀವಿ. ಮೀಡಿಯಾ ಅಂತ ಹೇಳಿದ್ರೆ ಏನು, ವಿಡಿಯೋ, ಆಡಿಯೋ ಅಥವಾ ಬೇರೆ ರೀತಿಯ ಫೈಲ್ಸ್, ಡಾಕ್ಯುಮೆಂಟ್ಸ್ನ ನಾವು ಮೀಡಿಯಾ ಅಂತೇಳಿ ಕರಿತೀವಿ, ಹೌದಾ? ಅವನ್ನೆಲ್ಲ ಓಪನ್ ಮಾಡಿ ನೋಡಲಿಕ್ಕೆ ನಾವು VLC ಮೀಡಿಯಾ ಪ್ಲೇಯರ್ ಅನ್ನೋ ಅಪ್ಲಿಕೇಶನ್ನ ಬಳಸ್ತೀವಿ. ಇದು ಎಲ್ಲ ರೀತಿಯ ಆಪ್ರೇಟಿಂಗ್ ಸಿಸ್ಟಮ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ವಿಂಡೋಸ್ ಆಗಿರ್ಬೋದು ಅಥವಾ ಇವಾಗ ಬಳಸ್ತಕ್ಕಂಥ ಉಬಂಟು ಸಿಸ್ಟಮ್ ಆಗಿರ್ಬೋದು, ನಿಮ್ಮ ಮೊಬೈಲ್ಗಳಿಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ನಿಮ್ಮ ಮೊಬೈಲ್ಗಳಲ್ಲಿ ನೋಡಿರ್ತೀರ ನೀವು, ವಿಡಿಯೋ ಓಪನ್ ಮಾಡಬೇಕು ಅಥವಾ ಆಡಿಯೋ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಅಪ್ಲಿಕೇಶನ್ಸ್ ಇರಬೇಕು. ಕೆಲವೊಂದೊಂದು ಸರಿ ನೀವು ನೋಡಿರ್ಬೋದು, ಎಲ್ಲ ರೀತಿಯ ವಿಡಿಯೋ ಕೂಡ ನಿಮ್ಮ ಮೊಬೈಲ್ಗಳಲ್ಲಿ ಪ್ಲೇ ಆಗಲ್ಲ. ಆಗ ನೀವೇನು ಮಾಡ್ತೀರಾ, ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತೀರಾ. ಉದಾಹರಣೆಗೆ MX ಪ್ಲೇಯರ್ ಅನ್ನೋ ಒಂದು ಅಪ್ಲಿಕೇಶನ್ನ ನೀವು ನೋಡಿರ್ಬೋದು. ಅದೇ ರೀತಿ ಕೂಡ ನೀವು ಇಲ್ಲಿ VLC ಮೀಡಿಯಾ ಪ್ಲೇಯರ್ ಅನ್ನೋ ಒಂದು ಅಪ್ಲಿಕೇಶನ್ನ ಬಳಸ್ಬೋದು. ಅದನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಶೋ ಅಪ್ಲಿಕೇಶನ್ ಅಂತಿದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ VLC ಮೀಡಿಯಾ ಪ್ಲೇಯರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಬಾರಲ್ಲಿ VLC ಅಂತೇಳಿ ಟೈಪ್ ಮಾಡಿ ಆ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ಮಕ್ಕಳೇ, ಓಪನ್ ಮಾಡಿದ ನಂತರ ನಿಮಗೆ VLC ಮೀಡಿಯಾ ಪ್ಲೇಯರ್ ಇಂಟರ್ಫೇಸ್ ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಹಂತ ಹಂತವಾಗಿ ಇದರಿಂದ ಏನು ಉಪಯೋಗ, ಹೇಗೆಲ್ಲ ಬಳಸ್ಬೋದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈ ಅಪ್ಲಿಕೇಶನ್ಗೆ ವಿಡಿಯೋ ಅಥವಾ ಆಡಿಯೋ ಫೈಲ್ನ ಹೇಗೆ ನಾವು ಓಪನ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತೀನಿ. ಇಲ್ಲಿ ಮೀಡಿಯಾ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಓಪನ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಉದಾಹರಣೆಗೆ ICT ವಿಡಿಯೋಸ್ನ ನಮ್ಮ ILP ಟೀಮ್ ಕಡೆಯಿಂದ ನಿಮಗೆ ನಿಮ್ಮ ಕಂಪ್ಯೂಟರಲ್ಲಿ ಸೇವ್ ಮಾಡಿರ್ತಾರೆ ಡೆಸ್ಕ್ಟಾಪಲ್ಲಿ. ಅದರಲ್ಲಿ ಒಂದು ವಿಡಿಯೋನ ನಿಮಗೆ ಇಲ್ಲಿ ಓಪನ್ ಮಾಡಿ ನಿಮಗೆ ಕಲೀಲಿಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಓಪನ್ ಫೈಲ್ ಅಂತ ಇದೆಯಲ್ವಾ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ವಿಡಿಯೋಸಲ್ಲಿ ನೀವು ಯಾವುದಾದ್ರೂ ವಿಡಿಯೋ ಓಪನ್ ಮಾಡಬೇಕಂದ್ರೂ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿ ಕೂಡ ನೋಡ್ಬೋದು. ನಾನು ಇಲ್ಲಿ ಒಂದು ICT ವಿಡಿಯೋನ ಓಪನ್ ಮಾಡಿ ನಿಮಗೆ ಹೇಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಡೆಸ್ಕ್ಟಾಪ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ILP ICT ವಿಡಿಯೋಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ಅಪ್ಲಿಕೇಶನ್ನ ನೀವು ಕಲಿಯಲು ಬಯಸ್ತೀರೋ ಆ ಅಪ್ಲಿಕೇಶನ್ನ ನೀವು ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು. ನಾನು ಇವಾಗ ಉದಾಹರಣೆಗೆ ಟೆಕ್ಸ್ಟ್ ಪೇಂಟ್ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ವಿಡಿಯೋಸ್ ಇದೆ ಹೌದಲ್ವಾ, ಇದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಓಪನ್ ಅಂತ ಕೊಟ್ಟರೆ ನಿಮಗೆ ಆ ವಿಡಿಯೋ VLC ಮೀಡಿಯಾ ಪ್ಲೇಯರ್ ಅಪ್ಲಿಕೇಶನ್ ಮುಖಾಂತರ ಓಪನ್ ಆಗುತ್ತೆ. ನೀವು ಇಲ್ಲಿ ಅದನ್ನು ನೋಡಿ ಕಲಿತಾ ಹೋಗ್ಬೋದು. ಈಗ ನೀವು ವಿಡಿಯೋ ನೋಡ್ತಿರ್ತೀರ ಅಂದಾಗ ಕೆಲವೊಂದು ಸರಿ ನೋಡಬೇಕಾದ್ರೆ ನಮಗೆ ವಿಡಿಯೋದಲ್ಲಿ ಅರ್ಥ ಆಗಲ್ಲ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ವಿಡಿಯೋನ ಪಾಸ್ ಮಾಡಿ ನೋಡ್ತಾ ಹೋಗ್ತೀವಿ, ಹೌದಾ? ಅದಕ್ಕೆ ನಿಮಗೆ ಇಲ್ಲಿ ಮೊದಲಿಗೆ ಕಾಣಿಸ್ತಿದೆಯಲ್ವ, ಇದು ಪಾಸ್ ಬಟನ್. ನಿಮಗೆ ವಿಡಿಯೋ ಏನಾದರೂ ಅರ್ಥ ಆಗಿಲ್ಲ ಅಂದಲ್ಲಿ ನೀವು ಇಲ್ಲಿ ಪಾಸ್ ಬಟನ್ನ ಕ್ಲಿಕ್ ಮಾಡಿದರೆ ವಿಡಿಯೋ ಸ್ಟಾಪ್ ಮಾಡುತ್ತೆ. ಹಾಗೂ ನೀವು ಅದನ್ನು ನಿಧಾನವಾಗಿ ನೋಡಿ ಕಲಿತಾ ಹೋಗ್ಬೋದು. ಮತ್ತೆ ಆ ವಿಡಿಯೋ ಪ್ಲೇ ಮಾಡಬೇಕಂದ್ರೆ ಪಾಸ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ವಿಡಿಯೋನ ಪ್ಲೇ ಮಾಡ್ಕೊಂಡು ನೋಡ್ತಾ ಹೋಗ್ಬೋದು. ಅದಾದ ನಂತರ ನಿಮಗೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ವಾ, 2 ಆ್ಯರೋ ಮಾರ್ಕ್ ಥರ ಸಿಂಬಲ್ ಇರೋದು, ಇದು ಫಾರ್ವರ್ಡ್ ಬಟನ್, ಇದು ಬ್ಯಾಕ್ವರ್ಡ್ ಬಟನ್. ನೀವು ವಿಡಿಯೋ ಏನಾದರೂ ಮುಂದೆ ಓಡಿಸ್ಬೇಕು, ಫಾರ್ವರ್ಡ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಮೌಸಿನ ಎಡಗಡೆ ಬಟನ್ನ ನೀವು ಲಾಂಗ್ ಪ್ರೆಸ್ ಮಾಡಿದರೆ ವಿಡಿಯೋ ಏನಾಗುತ್ತೆ, ಫಾರ್ವರ್ಡ್ ಆಗುತ್ತೆ. ನೀವು ವಿಡಿಯೋನ ಹಿಂದೆ ಓಡಿಸ್ಬೇಕು, ಬ್ಯಾಕ್ವರ್ಡ್ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ಈ ಸಿಂಬಲ್ ಇದೆಯಲ್ವಾ, ಇದನ್ನು ಕೂಡ ನೀವು ಮೌಸಿನ ಎಡಗಡೆ ಬಟನ್ನ ನೀವು ಲಾಂಗ್ ಪ್ರೆಸ್ ಮಾಡಿದರೆ ವಿಡಿಯೋ ಬ್ಯಾಕ್ವರ್ಡ್ ಬರುತ್ತೆ. ಅದಾದ ನಂತರ ಇದರ ಪಕ್ಕದಲ್ಲಿ ಒಂದು ಸಿಂಬಲ್ ಕಾಣಿಸ್ತಿದೆ ನೋಡಿ, ಇದು ವಿಡಿಯೋನ ಫುಲ್ ಸ್ಕ್ರೀನಲ್ಲಿ ನೋಡಲಿಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ವಾ, ವಿಡಿಯೋ ಫುಲ್ ಸ್ಕ್ರೀನಲ್ಲಿದೆ. ಫುಲ್ ಸ್ಕ್ರೀನಿಂದ ನೀವು ಹೊರಗೆ ಏನಾದರೂ ಬರಬೇಕಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಫುಲ್ ಸ್ಕ್ರೀನಿಂದ ಹೊರಗೆ ಬರ್ತೀರಾ. ಇದಾದ ನಂತರ ಕೂಡ ನೀವು ವಿಡಿಯೋ ಸ್ಪೀಡ್ ಕೂಡ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ಪ್ಲೇಬ್ಯಾಕ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಸ್ಪೀಡ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಫಾಸ್ಟರ್, ನಾರ್ಮಲ್, ಸ್ಲೋಯರ್ ಅಂತ ಇದೆಯಲ್ವಾ, ನೀವು ಇಲ್ಲಿ ವಿಡಿಯೋ ಸ್ಪೀಡ್ ಕೂಡ ಸೆಟ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ಗಳಲ್ಲಿ ನೋಡಿರ್ತೀರಲ್ವಾ, ನಾರ್ಮಲ್ ಸ್ಪೀಡ್ 2x ಆ ರೀತಿ ಇಲ್ಲಿ ನೀವು ಫಾಸ್ಟು, ನಾರ್ಮಲ್ಲು ಅಥವಾ ಸ್ಲೋಯರ್ ಅಂತೇಳಿ ಸೆಟ್ ಮಾಡ್ಕೋಬೋದು. ನೀವು ವಾಲ್ಯೂಮ್ ಕೂಡ ಸೆಟ್ ಮಾಡ್ಕೋಬೋದು. ಅದು ಹೇಗೆ ಅಂತಂದರೆ ನಿಮ್ಮ ಬಲಗಡೆ ಕೆಳಗೆ ಕಾಣಿಸ್ತಿದೆಯಲ್ವ ಇಲ್ಲಿ ಸಿಂಬಲ್ಲು, ಇಲ್ಲಿ ನೀವು ಮೌಸಿಂದ ಕ್ಲಿಕ್ ಮಾಡ್ತಾ ಹೋದರೆ ಹಿಂಗೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಹೇಗೆ ನಿಮಗೆ ಕಡಿಮೆ ಬೇಕಂತಂದರೆ ಕೆಳಗೆ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಏನಾಗುತ್ತೆ, ವಾಲ್ಯೂಮ್ ಕಡಿಮೆ ಆಗುತ್ತೆ.
ಇಲ್ಲಿ ಮ್ಯೂಟ್ ಮಾಡಬೇಕಂತ ಹೇಳಿದ್ರೆ ಅದ್ರ ಪಕ್ಕದಲ್ಲಿ ಸಿಂಬಲ್ ಇದೆ, ಮ್ಯೂಟ್ ಅಂತ ಬರುತ್ತಲ್ಲಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ಹೇಗೆ ನೀವು ಅನ್ಮ್ಯೂಟ್ ಮಾಡಬೇಕಂತ ಹೇಳಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಅನ್ಮ್ಯೂಟ್ ಆಗುತ್ತೆ. ಈ ರೀತಿಯಾಗಿ ನೀವು ವಿಡಿಯೋನ ನೋಡಿ ಕಲಿತಾ ಹೋಗ್ಬೋದು. ಈಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಕ್ಕಂಥ ವಿಡಿಯೋ ಯಾವುದು ಅಂತ ಹೇಳಿದ್ರೆ ಟಕ್ಸ್ ಪೇಂಟ್ ಅನ್ನೋ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋನ ನೋಡ್ತಿದ್ದೀರಾ. ಇಲ್ಲಿ ನೀವು ಈ ವಿಡಿಯೋನ ನೋಡ್ತಾ ಟಕ್ಸ್ ಪೇಂಟ್ ಅನ್ನೋ ಒಂದು ಅಪ್ಲಿಕೇಶನ್ನ ಜೊತೆಗೆ ಓಪನ್ ಮಾಡಿಕೊಂಡು ನೀವು ಕೂಡ ವಿಡಿಯೋ ನೋಡ್ತಾ ಕಲಿತಾ ಹೋಗ್ಬೋದು. ಅದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ವಾ ಒಂದು ಚಿಕ್ಕ ಲೈನ್, ಇದು ಮಿನಿಮೈಸ್ ಬಟನ್ನು. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಪ್ಲೇ ಆಗ್ತಿರುತ್ತಲ್ಲ ಅದೇನಾಗುತ್ತೆ, ಮಿನಿಮೈಸ್ ಆಗುತ್ತೆ. ಆಗ ನೀವು ಇಲ್ಲಿ ಶೋ ಅಪ್ಲಿಕೇಶನಲ್ಲಿ ಟಕ್ಸ್ ಪೇಂಟ್ ಅಂತೇಳಿ ಸರ್ಚ್ ಮಾಡಿ ಓಪನ್ ಮಾಡ್ಕೋಬೋದು. ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಆ ಅಪ್ಲಿಕೇಶನ್ ಓಪನ್ ಆಗುತ್ತಲ್ವಾ, ಆಗ ನೀವು ಇಲ್ಲಿ ಮೇಲೆ ಆಕ್ಟಿವಿಟೀಸ್ ಅಂತ ಕಾಣಿಸ್ತಿದೆಯಲ್ವಾ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಅಟ್ ಎ ಟೈಮ್ ನೋಡ್ಬೋದು. ಇಲ್ಲಿ ಕೆಳಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿಡಿಯೋ ಪ್ಲೇ ಆಗ್ತಿರುತ್ತೆ. ನಿಮಗೆ ಇಲ್ಲಿ ಹೇಳ್ಕೊಡ್ತಿದ್ದಾರೆ, ಇದನ್ನು ಈಗ ಎಲಿಫೆಂಟ್ ಆಗಿರ್ಬೋದು ಇದನ್ನು ಹೇಗೆ ಡ್ರಾ ಮಾಡೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತಿದ್ದಾರೆ, ಹೌದಲ್ವಾ. ಅದನ್ನು ನೀವು ಜೊತೆಗೇನೆ ಟಕ್ಸ್ ಪೇಂಟ್ ಅನ್ನೋ ಒಂದು ಅಪ್ಲಿಕೇಶನ್ನ ನೀವು ಇಲ್ಲಿ ಓಪನ್ ಮಾಡಿಕೊಂಡು ಕೂಡ ನೋಡಿ ಕಲಿತಾ ಹೋಗ್ಬೋದು. ಅದು ಹೇಗೆ ಅಂದರೆ ಇಲ್ಲಿ ಆಕ್ಟಿವಿಟೀಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕಡೆ ವಿಡಿಯೋ ಪ್ಲೇ ಆಗ್ತಿರುತ್ತೆ, ಇನ್ನೊಂದು ಕಡೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿರ್ತೀರ. ವಿಡಿಯೋದಲ್ಲಿ ನೋಡಬೇಕಂದಾಗ ನೀವು ಆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಪ್ಲೇ ಆಗ್ತಿರೋದು ನಿಮಗೆ ಕಾಣಿಸುತ್ತೆ. ಆಗ ನೀವು ನೋಡಿ ಕಲಿತಾ ಹೋಗ್ಬೋದು. ಅದಾದ ನಂತರ ನೀವು ಕೂಡ ಅಲ್ಲಿ ಡ್ರಾ ಮಾಡಿ ನೋಡಬೇಕು, ಚಿತ್ರನ ಬಿಡಿಸಿ ನೋಡಬೇಕು ಅಪ್ಲಿಕೇಶನಲ್ಲಿ ಅಂದಾಗ ಮತ್ತೆ ಹೇಗೇನು ಆ್ಯಕ್ಟಿವಿಟೀಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿ ನೀವು ಇಲ್ಲಿ ಕಲಿತಾ ಹೋಗ್ಬೋದು. ಇದಕ್ಕೂ ಕೂಡ VLC ಮೀಡಿಯಾ ಪ್ಲೇಯರ್ ಅಪ್ಲಿಕೇಶನ್ ಉಪಯೋಗಕ್ಕೆ ಬರುತ್ತೆ. ಈ ರೀತಿಯಾಗಿ ನೀವು ಕೂಡ ILPಯಿಂದ ಸೇವ್ ಆಗಿರ್ತಕ್ಕಂಥ ಕೆಲವೊಂದು ICT ವಿಡಿಯೋಸ್ನ ನೀವು VLC ಮೀಡಿಯಾ ಪ್ಲೇಯರ್ ಅಪ್ಲಿಕೇಶನ್ ಮುಖಾಂತರ ಓಪನ್ ಮಾಡಿಕೊಂಡು ಕಲಿತಾ ಹೋಗ್ಬೋದು. ವಿಡಿಯೋ ನೋಡಿ ಕಲಿಯೋದ್ರ ಜೊತೆಗೆ ನೀವು ಕೂಡ ಯಾವ ವಿಡಿಯೋನ ಓಪನ್ ಮಾಡಿರ್ತೀರೋ ಆ ಅಪ್ಲಿಕೇಶನ್ನ ಜೊತೆಗೆ ಓಪನ್ ಮಾಡಿಕೊಂಡು ವರ್ಕ್ ಮಾಡ್ತಾ ಹೋಗ್ಬೋದು. ಇದಕ್ಕೆ VLC ಮೀಡಿಯಾ ಪ್ಲೇಯರ್ ಅಪ್ಲಿಕೇಶನ್ ಸಹಾಯ ಆಗುತ್ತೆ. ಧನ್ಯವಾದಗಳು.